ಇನ್ನು ಕೇರಳದಲ್ಲಿ ನಡೀತಾ ಇದ್ದಂತಹ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಕೊನೆಗೂ ಈಗ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಕೇರಳದ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. ಕೇರಳ ಸಿಎಂ ಕ್ಲೈಮ್ಯಾಕ್ಸ್ಗೆ ಹೈಕಮಾಂಡ್ ಕೊನೆಗೂ ತೆರೆ ಎಳೆದಿದೆ. ಈಗ ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ನೇಮಕವಾಗಿದ್ದಾರೆ. ಇನ್ನು ಸಾಕಷ್ಟು ಇಲ್ಲಿ ಲಾಬಿ ಕೂಡ ನಡೀತು. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಜನ ಪ್ರಮುಖವಾಗಿ ರೇಸ್ನಲ್ಲಿ ಇದ್ರು. ವೇಣುಗೋಪಾಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಮತ್ತೊಂದು ಕಡೆಯಲ್ಲಿ ಸತೀಶನ್ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಕೊನೆಗೂ ವಿ.ಡಿ. ಸತೀಶನ್ ಅವರನ್ನು ಸಿಎಂ ಆಗಿ ನೇಮಕ ಮಾಡಲಾಗಿದೆ. ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಸಾಕಷ್ಟು ಅಳೆದು ತೂಗಿ ಈಗ ಮಣೆ ಹಾಕಿದೆ ಹೈಕಮಾಂಡು. ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿಎಂ ಹುದ್ದೆ ಕೈತಪ್ಪಿದೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರು ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಇದೇ ಕಾರಣಕ್ಕಾಗಿ ವಿ.ಡಿ. ಸತೀಶನ್ ಅವರಿಗೆ ಅವಕಾಶ ಮಾಡಿಕೊಡ್ಲಾಯಿತು ಸಿಎಂ ಪಟ್ಟಕ್ಕಾಗಿ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಜೊತೆಗೆ ತುಂಬ ಕ್ಲೀನ್ ಇಮೇಜ್ ಹೊಂದಿದ್ದಂತಹ ವಿ.ಡಿ. ಸತೀಶನ್ ಅವರು ಇದೀಗ ಸಿಎಂ ಆಗಿ ನೇಮಕವಾಗಿದ್ದಾರೆ. ಇನ್ನು ಸಾಕಷ್ಟು ಪೈಪೋಟಿ ಕೂಡ ನಡೀತು. ಬ್ಯಾನರು ಫ್ಲೆಕ್ಸನ್ನು ಅಳವಡಿಕೆ ಮಾಡಿ ಅವರ ಅಭಿಮಾನಿಗಳು, ಅವರ ಹಿಂಬಾಲಕರು ಸಿಎಂ ಅವಕಾಶ ಮಾಡಿಕೊಡ್ಬೇಕು ಅಂತ ನಿರಂತರವಾಗಿ ಪಟ್ಟು ಹಿಡಿತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೂಡ ರವಾನೆ ಮಾಡ್ತು. ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಲ್ಲಿ ಗುಂಪುಗಾರಿಕೆ ಆಗೋ ಹಾಗಿಲ್ಲ. ಯಾರನ್ನು ಆಯ್ಕೆ ಮಾಡಿದ್ರೂ ಕೂಡ ಎಲ್ಲರೂ ಸಮಾಧಾನವಾಗಿ ಅವರನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಸಾಕಷ್ಟು ಅಳೆದು ತೂಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಯಾರಿಗೆ ಕೊಟ್ಟರೆ ಮುಂಬರುವಂತಹ ದಿನಗಳಲ್ಲಿ ಅದು ಕೂಡ ತುಂಬ ಎಜುಕೇಟೆಡ್ ಆಗಿರುವಂತಹ ಕೇರಳ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಬಲ್ಲರು, ಉತ್ತಮವಾಗಿ ಸಿಎಂ ಸ್ಥಾನವನ್ನು ನಿಭಾಯಿಸಬಲ್ಲರು, ಮತ್ತು ಮುಂದಿನ ವರ್ಷಗಳಲ್ಲಿ ಮತ್ತೆ ಅಧಿಕಾರಕ್ಕೆ ವಾಪಸ್ ತರೋದಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಅದರ ಹಿತದೃಷ್ಟಿಯಿಂದಾಗಿ ಕೂಡ ಈ ಆಯ್ಕೆಯನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಸಿಎಂ ಸ್ಥಾನಕ್ಕಾಗಿ ನನ್ನನ್ನೇ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕೈ ತಪ್ಪಿದೆ ಸಿಎಂ ಸ್ಥಾನ. ವಿ.ಡಿ. ಸತೀಶನ್ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ವಿ.ಡಿ. ಸತೀಶನ್ ಅವರ ಪರವಾಗಿ ಮುಸ್ಲಿಂ ಲೀಗ್ ಕೂಡ ಬ್ಯಾಟಿಂಗ್ ಮಾಡಿತು. ವಿರೋಧ ಪಕ್ಷದ ನಾಯಕರಾಗಿದ್ದರು ವಿ.ಡಿ. ಸತೀಶನ್ ಅವರು. ಸತತ 6 ಬಾರಿ ಶಾಸಕರಾಗಿರುವಂತಹ ವಿ.ಡಿ. ಸತೀಶನ್ ಅವರು ಹಿರಿಯ ನಾಯಕರು ಕೂಡ. ಕೇರಳ ಸಿಎಂ ಆಯ್ಕೆಯಲ್ಲಿ ಮುಸ್ಲಿಂ ಲೀಗ್ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. UDFನಲ್ಲಿ ಗುರುತಿಸಿಕೊಂಡಿರುವಂತಹ ಭಾರತೀಯ ಮುಸ್ಲಿಂ ಲೀಗು ಇದೀಗ ವಿ.ಡಿ. ಸತೀಶನ್ ಅವರು ಸಿಎಂ ಆಗೋದಕ್ಕೆ ಅಂತ ಭಾರಿ ಲಾಬಿ ನಡೆಸ್ತು. ನಾವು ಅಷ್ಟು ಈಸಿಯಾಗಿ ನಿಮಗೆ ಬೆಂಬಲ ಕೊಡೋದಿಲ್ಲ, ಕೊಡಬೇಕು ಅಂತಂದರೆ ವಿ.ಡಿ. ಸತೀಶನ್ ಅವರನ್ನು ನೀವು ಸಿಎಂ ಆಗಿ ಆಯ್ಕೆ ಮಾಡಬೇಕು. ನಾವು UDF ಏನಿದೆ ಇದರಲ್ಲಿ ಇರಬೇಕಾ ಬೇಡವಾ, ನಿಮ್ಮ ಮೈತ್ರಿಕೂಟದಲ್ಲಿ ಇರಬೇಕಾ ಬೇಡವಾ, ಅದನ್ನು ನಿರ್ಧಾರ ಮಾಡಬೇಕು ಅಂತಂದರೆ ವಿ.ಡಿ. ಸತೀಶನ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಡ ಹಾಕ್ತು. ಹೀಗಾಗಿ ವಿ.ಡಿ. ಸತೀಶನ್ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ವಿ.ಡಿ. ಸತೀಶನ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು. ಪಿಣರಾಯಿ ವಿಜಯನ್ ಅವರ ಸರ್ಕಾರದ ವಿರುದ್ಧ ನಿರಂತರವಾಗಿ ಸಮರ್ಥವಾಗಿ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಇದರ ಜೊತೆಗೆ ಮತ್ತೊಮ್ಮೆ ಪುನರಾವರ್ತನೆಯಾದಂತಹ ಸರ್ಕಾರ ಅಂದರೆ 40 ವರ್ಷಗಳ ನಂತರ ಸರ್ಕಾರ ಪುನರಾವರ್ತನೆ ಆಗಿತ್ತಲ್ಲಿ. ಇದಾದ ನಂತರದಲ್ಲಿ ಈ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನು ಕ್ರೋಢೀಕರಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಸರ್ಕಾರದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸಿದ್ರು. ಸರ್ಕಾರದಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರ ಅದನ್ನು ಕೂಡ ಜನರ ಮುಂದೆ ಇಡ್ತಾ ಹೋದರು. ಕೊನೆಗೂ ವಿ.ಡಿ. ಸತೀಶನ್ ಅವರು ವಿಪಕ್ಷ ನಾಯಕರಾಗಿ ಯಶಸ್ವಿ ಕೂಡ ಆದರು. 6 ಬಾರಿ ಗೆದ್ದು ಬೀಗಿದ್ದಾರೆ ವಿ.ಡಿ. ಸತೀಶನ್ ಅವರು. ಇನ್ನು ವಿ.ಡಿ. ಸತೀಶನ್ ಅವರು ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದರು ಸಿಎಂ ಸ್ಥಾನಕ್ಕೆ. ಹೀಗಾಗಿ ಮತ್ತೊಂದೆಡೆ ಯಾರ್ಯಾರು ಈ ಮೈತ್ರಿಕೂಟದಲ್ಲಿ ಇದ್ದಾರೆ, UDFನಲ್ಲಿ ಇರುವಂತಹ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನಲ್ಲಿ ಇರುವಂತಹ ಬೇರೆ ಬೇರೆ ಪಕ್ಷದ ನಾಯಕರು ಯಾರಿದ್ದಾರೆ
ಅವರೂ ಕೂಡ ವಿ ಡಿ ಸತೀಶನ್ ಅವರ ಪರವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅವರಿಗೆ ಸಿ ಎಂ ಆಗಿ ಆಯ್ಕೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ಹೇರಿದ್ರು. ಹೀಗಾಗಿ ತಮ್ಮ ಮೈತ್ರಿಕೂಟದ ನಾಯಕರು ಯಾರಿದ್ದಾರೆ ಅವರಿಂದ ಪ್ರಭಾವಕ್ಕೆ ಒಳಗಾದಂತಹ ಕಾಂಗ್ರೆಸ್ ಪಕ್ಷ, ಅವರಿಗೆ ಮಣಿದಂತಹ ಕಾಂಗ್ರೆಸ್ ಪಕ್ಷ ಕೊನೆಗೂ ವಿ ಡಿ ಸತೀಶನ್ ಅವರನ್ನು ಆಯ್ಕೆ ಮಾಡಿದೆ. ಇನ್ನು ವಿದ್ಯಾರ್ಥಿ ನಾಯಕರಾಗಿ ಬಂದಂತಹ ವಿ ಡಿ ಸತೀಶನ್ ಅವರು ರಾಜಕೀಯವಾಗಿ ಬೆಳೆದು ನಿಂತು ಇದೀಗ ಕೇರಳದ ಸಿ ಎಂ ಆಗಿ ಆಯ್ಕೆಯಾಗಿದ್ದಾರೆ. The Congress Legislature Party had met in Thiruvananthapuram on May 7th, 2026 and had unanimously resolved to authorize the Congress President to appoint the new leader of the CLP in the state of Kerala. Accordingly, the Congress President has held extensive discussions with the chairperson of the Congress Parliamentary Party, leader of the opposition in the Lok Sabha, the AICC observers who had met with the newly elected MLAs on May 7th, 2026, and many other leaders from the state, including MPs, former PCC presidents, have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much. The Congress Legislature. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಕೇರಳದಲ್ಲಿ ಸಿಎಂ ಕುರ್ಚಿಯ ಒಂದು ಫೈಟ್ ಏನು ನಡೀತಾ ಇತ್ತು, ಅದು ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗ ವಿ ಡಿ ಸತೀಶನ್ ಅವರು ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕೇರಳದಲ್ಲಿ ಯಾವಾಗ ಚುನಾವಣೆ ಆಯ್ತು, ಚುನಾವಣೆ ಆದಾಗಿಂದ ಕಳೆದ 10 ದಿನಗಳಿಂದ ಕೂಡ ನಿರಂತರವಾಗಿ ಸಿಎಂ ಹುದ್ದೆಗೆ ಸಾಕಷ್ಟು ಪೈಪೋಟಿ ಇದ್ದಂತ ಸಮಯದಲ್ಲಿ, ಯಾಕಂದ್ರೆ ಒಂದ್ ಕಡೆ ಈ ಕಡೆ ಅಂದ್ರೆ ಒಂದ್ ಕಡೆ ಸಿಎಂ ಆಗಿ ಸತೀಶನ್ ಅವರು ಹೆಸರು ಕೇಳಿ ಬರ್ತಿತ್ತು, ಜೊತೆಗೆ ಸತೀಶ್ ಜೊತೆಗೆ ಇನ್ನೊಬ್ಬರಾಗಿರುವಂತಹ ವೇಣುಗೋಪಾಲ್, ಕೆ ಸಿ ವೇಣುಗೋಪಾಲ್ ಅವರು ಕೂಡ ಹೆಸರು ಕೇಳಿ ಬರ್ತಿತ್ತು. ಸೊ ಇಬ್ರು ಮಧ್ಯೆ ಸಾಕಷ್ಟು ಕಾಳಗಾಯ್ತು. ಇವತ್ತು ಹೈಕಮಾಂಡ್ ನಿಂದ ಅಧಿಕೃತವಾಗಿ ಈಗ ಸತೀಶನ್ ಅವರ ಸಿಎಂ ಆಗಿ ಅಧಿಕೃತವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಅಧಿಕೃತವಾಗಿ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ 10 ದಿನಗಳಿಂದ ಸಿಎಂ ಯಾರಾಗ್ತಾರೆ ಅನ್ನೋದಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಆಗಿ ಹೊರಬಿದ್ದಿರುವಂತದ್ದು. ಇದೀಗ ಯಾಕಂದ್ರೆ 6 ಬಾರಿ ಶಾಸಕರಾಗಿ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದ ಸತೀಶನ್ಗೆ ಇವತ್ತು ಹೈಕಮಾಂಡ್ ಸಿಎಂ ಮನೆ ಹಾಕಿದೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದೀಗ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ಆಗಿರುವಂತದ್ದು. ಈಗ ಸತೀಶ್ ಅವ್ರನ್ನೇ ನೂತನ ಸಿಎಂ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೊನೆಗೂ ಈಗ ಕಾಂಗ್ರೆಸ್ ಪಕ್ಷದ ಪಾರ್ಟಿ ಆಫೀಸಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ನೂತನ ಸಿ ಎಂ ಆಗಿ ಆಯ್ಕೆಯಾಗಿರೋ ವಿ ಡಿ ಸತೀಶನ್ ಅವರಿಗೆ ಎಲ್ಲರೂ ಕೂಡ ಶುಭ ಕೋರಿದ್ದಾರೆ. ಈಗ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ತಯಾರಿಗಳು ನಡೀತಾ ಇದ್ದಾವೆ. ಬಹುತೇಕವಾಗಿ ನಾಳೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಜೊತೆಗೆ ಅವರ ಜೊತೆಗೆ ಯಾರ್ಯಾರು ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಕೆ ಸಿ ವೇಣುಗೋಪಾಲ್ ಅವರನ್ನು ಸತತ 10 ದಿನಗಳ ಬಳಿಕ ಕೇರಳ ಸಿಎಂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿತು. ವಿ ಡಿ ಸತೀಶನ್ ಅವರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ಕೆಪಿಸಿಸಿ ಉಪಾಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿದಂತಹ ವಿ ಡಿ ಸತೀಶನ್ ಬೆಂಬಲಿಗರ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ. ಈಗ ವೇಣುಗೋಪಾಲ್ ಮತ್ತು ರಮೇಶ್ ಅವರ ನಡುವೆ ಸತೀಶನ್ಗೆ ಪಟ್ಟ ಕಟ್ಟಿದೆ ಕಾಂಗ್ರೆಸ್ ಪಕ್ಷ. ಸತತ 10 ದಿನಗಳ ಬಳಿಕ ಕೇರಳ ಸಿಎಂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈ ಪಟ್ಟ ಕೊನೆಗೂ ವಿ ಡಿ ಸತೀಶನ್ ಅವರ ಪಾಲಾಗಿದೆ. ಈಗ ಕೆಪಿಸಿಸಿ ಉಪಾಧ್ಯಕ್ಷರು ಕೂಡ ಆಗಿದ್ರು ವಿ ಡಿ ಸತೀಶನ್ ಅವರು, ಜೊತೆಗೆ ವಿಪಕ್ಷದ ನಾಯಕರಾಗಿದ್ರು ಕೂಡ. ವಿಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಮರ್ಥ ನಾಯಕನಾಗಿ ಕೂಡ ಹೊರಹೊಮ್ಮಿದ್ರು. ಜೊತೆಗೆ ಅಂದಿನ ಸರ್ಕಾರ ಏನಿತ್ತು ಆ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಸರ್ಕಾರದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸ್ತಾ ಇದ್ರು. ಪ್ರಬಲವಾಗದಂತಹ ಒಂದು ಧ್ವನಿ ನಾಯಕರು ಕೂಡ ಆಗಿ ಹೊರಹೊಮ್ಮಿದ್ರು. ಇನ್ನು ಕೆ ಸಿ ವೇಣುಗೋಪಾಲ್ ಅವರು ರಾಷ್ಟ್ರದ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ.
ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ತೆರಳುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.